ಕೊಡ್ತಾರೆ ಶ್ರೀಮಾತೆ ಅವರು. ಏನಪ್ಪಾ ಅಂತ ಹೇಳಿದ್ರೆ, ಈಗ ಆಲದ ಮರದ ಬೀಜ ಇರುತ್ತೆ, ಅದನ್ನ ಅದೆಷ್ಟು ತುಂಬಾ ಚಿಕ್ಕದು, ಅದನ್ನ ನಾವು ನೆಟ್ಟಾಗ ಏನಾಗುತ್ತೆ, ನೆಟ್ಟೋದಕ್ಕೆಲ್ಲ ನೀರೆಲ್ಲ ಉಣಿಸ್ತೀವಿ, ಆಗ ಏನಾಗುತ್ತೆ, ಅದು ತುಂಬಾ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಅವಾಗ ಅದೆಷ್ಟು ದೊಡ್ಡದಾಗಿರುತ್ತೆ ಅಲ್ವಾ? ಅದೇ ತರ ಈ ಮಂತ್ರ ಅನ್ನೋದು ಏನು ತುಂಬಾ ಚಿಕ್ಕದಿರ್ಬೋದು, ಆದ್ರೆ ಅದು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶುದ್ಧಿ ಆಗ್ತಾ ಆಗ್ತಾ ನಮ್ಮಲ್ಲಿ ಭಕ್ತಿ ಜಾಗೃತ ಆಗುತ್ತೆ, ಮತ್ತೆ ಭಗವತ್ ಕೃಪೆ ನಮ್ಮಲ್ಲಿ ನಮ್ಗೆ ಹರಿದು ಬರುತ್ತೆ ಅಂತ ಒಂದು ಶಕ್ತಿ ಇದೆ. ಅಷ್ಟು ಶಕ್ತಿಯುತ ಆಗ್ತಾನೆ ಮನುಷ್ಯ ಅನ್ನೋದನ್ನ ಶ್ರೀಮಾತೆಯವರು ಅದನ್ನ ತೋರಿಸ್ಕೊಡ್ತಾರೆ. ಆಮೇಲೆ ಇದಾನಪ್ಪ, ಇದು ನಾನು ಈ ಬುದ್ಧಿಗೆ ಹೇಳಿರ್ತನಕ್ಕೆ ಏನ್ ಹೇಳಪ್ಪ, ಈ ಬುದ್ಧಿಗೆ ಹೇಳಿರ್ತನಕ್ಕೆ ಅಲ್ಲ, ಇವ್ರ ಮುಂದೆ ದಿವ್ಯ ರೂಪ ಹೊಂದಿರುವ ಶ್ರೀ ಶಾಂತಮಾತೆಯರು ಇದ್ದಾರೆ. ಅವ್ರನ್ನ ನೋಡಿ ಇವ್ನು ಕಣ್ ತುಂಬ್ಕೋಬೇಕೋ ಇಲ್ಲೋ ಅದ್ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ ಇವನು ಅಂತ ನಿಮ್ಗೆ ಹೇಳ್ತಾನೆ. ಅಂದ್ರೆ ಶಾರದಾಮಾತೆಯರು ಯಾರೇ ಜಯರಾಮಾಟಿಗೆ ಬಂದು ಸಹಿತ ಏನು ಅವ್ರು ಹೇಳ್ತಾ ಇದ್ರು ಅಂದ್ರೆ, ತಾಯಿ ಸ್ಥಾನಕ್ಕೆ ಬಂದಿದ್ದೀರಾ, ಇಲ್ಲಿ ನೀವು ತಿಂಗಳು ಆರಾಮಾಗಿರ್ಬೇಕು, ಈ ತರ ಎಲ್ಲ ಜಪ ಜ್ಞಾನ ಮಾಡಬೇಡಿ ಅಂತ ಶ್ರೀಮಾತೆಯವ್ರು ಹೇಳ್ತಾರೆ. ಅದಕ್ಕೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಇನ್ನೂ ಒಳ್ಳೇದಾಯ್ತಲ್ವಾ, ಮಂತ್ರನೂ ಮಾಡಂಗಿಲ್ಲ, ಜಪಾನು ಮಾಡಂಗಿಲ್ಲ, ಭಜನೆನೂ ಮಾಡಂಗಿಲ್ಲ, ಆರಾಮಾಗಿ ಇರ್ಬೋದು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಅದು ಆಗಲ್ಲ. ಅದನ್ನ ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತೆ. ಇದೆಲ್ಲ ಹೇಳಿದ್ದೇನು ವಿಶೇಷ ಸಂದರ್ಭದಲ್ಲಿ ಶ್ರೀಮಾತೆ ಅವ್ರು ಹೇಳ್ತಾರೆ. ಇದೆಲ್ಲ ಅವರವರ ಇದಕ್ಕೆ ಅನುಗುಣವಾಗಿ ಇದನ್ನ ಹೇಳ್ತಾರೆ. ನಾವು ಸುಮ್ಮನೆ ಇದರಲ್ಲಿ ಇನ್ನೊಂದು ಘಟನೆ ನೋಡ್ತೀವಿ.